ಆತ್ಮೇಲೆ SV ಮ್ಯಾಥ್ಸ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಅಧ್ಯಾಯದ 5.3 ಅಭ್ಯಾಸದ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆಯಲ್ಲಿ ಮೂರನೇದನ್ನು ನೋಡೋಣ. ಈ ಹಿಂದಿನ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ. ನಿಮಗೆ ಬೇಕಾದರೆ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದರೆ ಎಲ್ಲ ವಿಡಿಯೋಗಳು ಸಿಗುತ್ತವೆ. ಇಲ್ಲೇನಿದೆ ಮೂರನೇ ಪ್ರಶ್ನೆ, ಸಮಾಂತರ ಶ್ರೇಣಿ ಆದರೆ ಎ 12 ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಆದರೆ ಎ ಮತ್ತು ಎಸ್ 12ಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಏನು ಕೊಟ್ಟಿದ್ದಾರೆ? ಎ 12 ಕೊಟ್ಟಿದ್ದಾರೆ. 12ನೇ ಪದ, ಒಂದು ಸಮಾಂತರ ಶ್ರೇಣಿಯಲ್ಲಿ 12ನೇ ಪದ ಕೊಟ್ಟಿದ್ದಾರೆ 37. ಆ ಸಮಾಂತರ ಶ್ರೇಣಿಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ D3. ಆದರೆ ಎ ಕಂಡುಹಿಡಿ ಎಂದಿದ್ದಾರೆ, ಕ್ವಶನ್ ಮಾರ್ಕ್ ಹಾಕ್ಕೋತೀನಿ. S12 ಕಂಡುಹಿಡಿ ಎಂದಿದ್ದಾರೆ, ಕ್ವಶನ್ ಮಾರ್ಕನ್ನು ಹಾಕ್ಕೊತೀನಿ. ನೆಕ್ಸ್ಟು ಇಲ್ಲಿ ನಾನು ಫಾರ್ಮುಲಾವನ್ನು ಬರ್ಕೊತೀನಿ. AN A ಪ್ಲಸ್ N-1 D. ಇಲ್ಲಿ AN ಹೌದಾ, ಅಂದರೆ ಯಾವುದು? A13 13ನೇ ಪದವನ್ನು ಕೊಟ್ಟಿದ್ದಾರೆ. ಎ ಕೊಟ್ಟಿದ್ದಾರಾ? ಇಲ್ಲ, ಎಯನ್ನು ಕಂಡುಹಿಡಿಬೇಕು. ಎ ಪ್ಲಸ್ ಎನ್ ಅಂದರೆ ಎಷ್ಟು? 13ನೇ ಪದ -1. ಡಿ ಕೊಟ್ಟಿದ್ದಾರಾ? ವ್ಯತ್ಯಾಸ ಕೊಟ್ಟಿದ್ದಾರೆ. ಎಷ್ಟು? 3. A13 ಕೊಟ್ಟಿದ್ದಾರೆ. ಎಷ್ಟು? 37. ಎ 13ರಲ್ಲಿ 1 ಕಳೆದರೆ 12 ಇಂಟು 3 37 ಎ ಪ್ಲಸ್ 12 ಇಂಟು 3 ಎಷ್ಟಾಗುತ್ತೆ? 3 2 6, 3 3 3 ಹೌದಾ? ನೆಕ್ಸ್ಟು ಇದನ್ನು ನಾನು ಈ ಕಡೆ ತೊಗೊಂಬರ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದು 12ನೇ, ಇಲ್ಲಿ ಕೊಟ್ಟದ್ದು 12ನೇ ಪದ, ನಾವಿಲ್ಲಿ ಬರ್ಕೊಂಡು 13ನೇ ಪದ, ಇದು 12 ಬರ್ಕೊಳ್ಳಿ. ಇದು ಯಾವಾಗ ಏನಾಗುತ್ತೆ? 12 12 - 1 11 11 ಮೂರಲೆ ಎಷ್ಟು? 33. 37 ಎ ಪ್ಲಸ್ 33 ಹೌದಾ? ಇದು ನಾನು ಬಲಗಡೆಯಿಂದ ಎಡಗಡೆ ತೊಗೊಂಬರ್ತೀನಿ. ಆವಾಗ ಇದೇನಾಗುತ್ತೆ? ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. 37 - 33 ಎ 4. 37ರಲ್ಲಿ 33ನ್ನು ಕಳೆದಾಗ 4 ಬರುತ್ತೆ. ಹಂಗಾರೆ ಎ ಎಷ್ಟು? 4. ಮತ್ತು ಇನ್ನೊಂದು ಏನು ಕೇಳಿದ್ದಾರೆ? S12 ಅಂತ ಕೇಳಿದ್ದಾರೆ. SN N/2 ಎ ಪ್ಲಸ್ AN ಹೌದಾ? ಪದಗಳ ಸಂಖ್ಯೆ, ಮೊದಲ ಪದ, ಕೊನೆಯ ಪದ ಹೌದಾ? AN ಕೊನೆಯ ಪದ ಗೊತ್ತಿದ್ದಾಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದು. SN S12 ಪದಗಳ ಸಂಖ್ಯೆ ಎಷ್ಟಿದ್ದಾವೆ? 12/12. ಎ ಎಷ್ಟಿದೆ? 4 ಪ್ಲಸ್ AN 12ನೇ ಪದ 37. 2 2 6. 37ರಲ್ಲಿ 4ನ್ನು ಕೂಡಿಸಿದರೆ ಎಷ್ಟು? 41. ಈಗ 6 ಗುಣಾಕಾರ 41 ಎಷ್ಟು ಬರುತ್ತೆ? 246. ದಿಸ್ ಈಸ್ ಆನ್ಸರ್. S12 246. ನೆಕ್ಸ್ಟು 4ನೇ ಪ್ರಶ್ನೆ ಸಂಖ್ಯೆ 3ರಲ್ಲಿ 4ನೇದು. A3 ಕೊಟ್ಟಿದ್ದಾರೆ, S10 ಕೊಟ್ಟಿದ್ದಾರೆ, ಡಿ ಮತ್ತು A10 ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. A3 15,
S10 is equal to 125, D is equal to question mark, A10 is equal to question mark. ಹೌದಾ? ಇಲ್ಲಿ ನೋಡ್ರಿ, AN is equal to A plus N minus 1 D. A3 ಬರ್ಕೊತೀನಿ. A3 is equal to A ಗೊತ್ತಿಲ್ಲ, N ಅಂದ್ರೆ 3 minus 1, ಡಿಫ್ರೆನ್ಸ್ ಗೊತ್ತಿಲ್ಲ, D ಬರ್ಕೊತೀನಿ. A3 ಗೊತ್ತು 15, A ಗೊತ್ತಿಲ್ಲ, 3 minus 1 is equal to 2, D. ಇದಕ್ಕೇನಂತ ಕೊಡ್ತೀನಿ ನಾನು? ಇಕ್ವೇಷನ್ ನಂಬರ್ 1, ಸಮೀಕರಣ 1. ನೆಕ್ಸ್ಟು Sn is equal to n divided by 2, 2a plus bracket n minus 1 bracket d. ಕರೆಕ್ಟಾ? S10 ಕೊಟ್ಟಿದ್ದಾರೆ, ಬರ್ಕೊತೀನಿ. S10 is equal to n is equal to ಎಷ್ಟು? 10 divided by 2. A ಗೊತ್ತಿಲ್ಲ, 2a. n ಎಷ್ಟು? 10 minus 1 d. ಕರೆಕ್ಟಾ? S10 ಅಂತಂದರೆ ಎಷ್ಟು? 125. 2 1 2 5, 2a 10 minus 1 9 d. 5 ಬಲದಿಂದ ಎಡಕ್ಕೆ ಹೋಗ್ತೀನಿ. ಇಲ್ಲಿ ಗುಣಾಕಾರ ಇಲ್ಲಿ ಬಂದರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಡಿವಿಷನ್ 125 ಡಿವೈಡೆಡ್ ಬೈ 5 ಮಾಡಿದರೆ ಎಷ್ಟು ಬರುತ್ತೆ? 25 is equal to 2a plus 9d. ಇದು ಕ್ವಶನ್ ನಂಬರ್ 2. ಈಗ ಏನು ಮಾಡ್ತೀನಿ ನಾನು? ಇಲ್ಲಿ ಸಮೀಕರಣ 1 ಐತಲ್ಲ, ಇದಕ್ಕೆ ಗುಣಾಕಾರ 2 ಮಾಡ್ತೀನಿ. ಯಾಕಂದರೆ ಇದು ಈಕ್ವಲ್ ಆಗಬೇಕು. 15a ಪ್ಲಸ್ 2d ಈ ಸಮೀಕರಣಕ್ಕೆ 2 ಮಾಡ್ತೀನಿ. ಏನಾಗುತ್ತೆ? 15 2 30, 2a ಪ್ಲಸ್ 4d. ಇದು ಸಮೀಕರಣ 3. ಸಮೀಕರಣ 2 ಸಮೀಕರಣ 3ರಿಂದ ಕಳೆದಾಗ ಏನು ಮಾಡ್ತೀನಿ? 3 minus 2. ಸಮೀಕರಣ 3 ಸಮೀಕರಣ 2ರಿಂದ ಕಳೆದಾಗ, ಹೌದಾ? ಏನಾಗುತ್ತೆ? -5 is equal to 5d ಸಿಗುತ್ತೆ. ಈಗ ಏನು ಮಾಡೋಣ? d is equal to ಏನು? -1. ಈಗ ಸಮೀಕರಣ 1 ತಗೊಳ್ಳಿ. ಸಮೀಕರಣ 1ರಲ್ಲಿ d equal to -1 ಆದೇಶ ಮಾಡಿದಾಗ ಏನಾಗುತ್ತೆ? 15 is equal to a plus 2 d ಅಂತ ಅಂದರೆ ಏನು? -1. 15 is equal to a minus 2. a is equal to 15. ಇದು ಮೈನಸ್ ಇದೆ, ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. 2a is equal to ಎಷ್ಟು? 17. a is equal to 17. ಇಲ್ಲಿ ನಾನು ಏನು ಮಾಡ್ತೀನಿ ಇವಾಗ? a is equal to 17 ಸಿಗ್ತಾ? A10 ಕಂಡುಹಿಡಿಯಿರಿ ಅಂತಂದಿದ್ದಾರೆ. A10 is equal to ಎಷ್ಟು? A10 is equal to a plus 9d. A10 is equal to a ಅಂತಂದರೆ ಎಷ್ಟಿದೆ? 17, ಹೌದಾ? a is equal to 17.
9 ಮೈನಸ್ 1 17 ಪ್ಲಸ್ 17 ಮೈನಸ್ 9 ಎಷ್ಟು ಬರುತ್ತೆ 8 8 10 ಈಕ್ವಲ್ ಟು 8 ದಿಸ್ ಇಸ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ 5ನೇದು ಡಿ ಈಕ್ವಲ್ ಟು 5 S9 ಈಕ್ವಲ್ ಟು 75 ಕೊಟ್ಟಿದ್ದಾರೆ. ಎ ಮತ್ತು A9 ಅನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ. ಡಿ ಈಕ್ವಲ್ ಟು 5 S9 ಈಕ್ವಲ್ ಟು 75 ಎ ಈಕ್ವಲ್ ಟು ಕ್ವಶನ್ ಮಾರ್ಕ್ A9 ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ಇಲ್ಲಿ ನೋಡ್ರಿ Sn ಈಕ್ವಲ್ ಟು n ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1 ಡಿ ಫಾರ್ಮುಲಾ ಬರ್ಕೊಂಡು Sn ಅಂತಂದರೆ S9 ಅನ್ನು ಕೊಟ್ಟಿದ್ದಾರೆ. S9 ಬರ್ಕೊತೀನಿ 9 ಡಿವೈಡೆಡ್ ಬೈ 2 ಎ ಗೊತ್ತಿಲ್ಲ ಎ ಅನ್ನು ಬರ್ಕೊತೀನಿ n 9 ಮೈನಸ್ 1 ಡಿ 5 ಕೊಟ್ಟಿದ್ದಾರೆ 5 ಬರ್ಕೊತೀನಿ. S9 ಅಂತಂದರೆ ಎಷ್ಟು 75 ಈಕ್ವಲ್ ಟು 9 ಡಿವೈಡೆಡ್ ಬೈ 2a ಪ್ಲಸ್ 9 ಮೈನಸ್ 1 ಈಕ್ವಲ್ ಟು 8 ಇಂಟು 5 75 ಈಕ್ವಲ್ ಟು 9 ಡಿವೈಡೆಡ್ ಬೈ 2a ಪ್ಲಸ್ 8 5 40. ಈ 2ಅನ್ನು ಈ ಕಡೆ ತೊಗೊಂಬರ್ತೀನಿ ಇಂಟು ಇದ್ದದ್ದು ಏನಾಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಏನು ಮಾಡ್ತೀನಿ 75 ಈಕ್ವಲ್ ಟು 9 ಡಿವೈಡೆಡ್ ಬೈ 2 ಇಂಟು 2ಅನ್ನು ನಾನು ಏನು ಮಾಡ್ತೀನಿ ಕಾಮನ್ ತೆಗಿತೀನಿ a ಪ್ಲಸ್ 20 2 ಕ್ಯಾನ್ಸಲ್ ಆಗುತ್ತೆ. 75 ಈಕ್ವಲ್ ಟು 9 a ಪ್ಲಸ್ 20 75 ಈಕ್ವಲ್ ಟು 9a ಪ್ಲಸ್ 180 a ಪ್ಲಸ್ 20 ಗುಣಾಕಾರ ಮಾಡಿದ್ದೀನಿ 9 ಇಂಟು a ಈಕ್ವಲ್ ಟು 9a 9 ಇಂಟು 20 ಈಕ್ವಲ್ ಟು 180. ಈಗೇನು ಮಾಡ್ತೀನಿ ನಾನು 9a ಇದನ್ನು ಈ ಕಡೆ ತೊಗೊಂಬರ್ತೀನಿ ಹೌದಾ 75 ಮೈನಸ್ 180 ಈಕ್ವಲ್ ಟು 105 ಮೈನಸ್ a ಈಕ್ವಲ್ ಟು ಡಿವೈಡೆಡ್ ಬೈ 9 ಈಕ್ವಲ್ ಟು ಮೈನಸ್ 35 ಡಿವೈಡೆಡ್ ಬೈ 3 a ದಿಸ್ ಈಸ್ a. ಈಗ a ವ್ಯಾಲ್ಯೂ ಗೊತ್ತಾಯಿತು. ಈಗ A9 ಅನ್ನು ಕಂಡುಹಿಡಿಬೇಕು. an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಡಿ A9 ಈಕ್ವಲ್ ಟು a ಗೊತ್ತು ಎಷ್ಟು 35 ಡಿವೈಡೆಡ್ ಬೈ 3 ಪ್ಲಸ್ n ಮೈನಸ್ 1 ಡಿ 5 ಈಕ್ವಲ್ ಟು 35 ಬೈ 3 ಮೈನಸ್ ಪ್ಲಸ್ 8 ಇಂಟು 5 ಮೈನಸ್ 35 ಡಿವೈಡೆಡ್ ಬೈ 5 8 5 40. ಇದನ್ನು ಎಲ್ ಸಿ ಎಮ್ ತೆಗಿತೀನಿ 35 ಪ್ಲಸ್ 120 ಡಿವೈಡೆಡ್ ಬೈ 5 85 35 ಮೈನಸ್ 120 ಈಕ್ವಲ್ ಟು 85 divided by 3. Sorry, 3. This is A9. Thank you.